ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೂ ಫೈಟ್ ಜೋರಾಗಿದೆ. ಟಿಕೆಟ್ ಘೋಷಣೆಗೆ ದಿನಾಂಕ ಸಮೀಪಿಸುತ್ತಿದ್ದಂತೆ ಸಚಿವ ಎಸ್ ಮಲ್ಲಿಕಾರ್ಜುನ ಆಪ್ತರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ದಾವಣಗೆರೆಯ ಬಂಟರ ಭವನದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ ಆಪ್ತರು ಸೋಮವಾರ ಸಂಜೆ ಸಭೆ ಸೇರಿದ್ದು ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ಗೆ ಸ್ಥಳೀಯವಾಗಿ ಸಂಕಷ್ಟ ಎದುರಾಗಲಿದೆ ಎಂದು ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದರು. ನಮ್ಮ ದಾವಣಗೆರೆ ಜಿಲ್ಲೆಯ ಮುಖಂಡರೇ, ನಗರ ಪಾಲಿಕೆಯ ಸದಸ್ಯರೇ, ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರೇ ಇದ್ದಾರೆ. ಅವ್ರು ಏನೂ ಅನುಭವ ಇಲ್ಲರನ್ನ ಯಾರೋ ಒಬ್ಬರನ್ನ ತಗೊಂಬಂದು ಪ್ಯಾರಾಚೂಟ್ ಕ್ಯಾಂಡಿಡೇಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಕಷ್ಟ ಆಗ್ತದೆ. ನೀವು ಪ್ರಭಾ ಮಲ್ಲಿಕಾರ್ಜುನ್ಗೆ ಕೊಟ್ಟಿದ್ದೆ ಆದರೆ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಸರ್, ಹೈಕಮಾಂಡಿಗೆ ಮನವಿ ಅಂದ್ರೆ ಇದೆ. ಏನಂದರೆ ಒಂದು ಜಿಲ್ಲೆಗೆ ಒಂದು ಕಲ್ಲು ವರ್ಷ ಇದೆ ನಿನ್ನ ಕ್ಯಾಂಡಿಡೇಟ್ ಅಂತಂದರೆ ಓದ್ಕೊಂಡು ತಿರ್ಗೋಕ್ಕೆ ಯಾರೂ ತಯಾರಿರಲ್ಲ. ಯಾಕಂದರೆ ನಮ್ಮ ಮಧ್ಯೆ ಇರೋ ಅಂಥದ್ದು ಯಾವ್ದಾರ ಒಂದು ಕ್ಯಾಂಡಿಡೇಟ್ ಆದರೆ ನಾವು ಏನಾರು ಮಾಡೋಕ್ಕೆ ಸಾಧ್ಯ. ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಟ್ಟರೆ 1 ಲಕ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಗೆಲ್ತೀವಿ ಅಂತೇಳಿ ಈ ಮೆಸೇಜನ್ನು ಕಳ್ಸೋಕ್ಕೋಸ್ಕರ ನಾವು ಮೀಟಿಂಗ್ ಕರೆದೀವಿ. ಏನು ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರಿಗೆ ಒಂದು ಲೋಕಸಭಾ ಟಿಕೆಟ್, ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟರೆ ಇಲ್ಲಿ ಅನುಕೂಲ ಆಗುತ್ತೆ.